ಶ್ರೀ ಕ್ಷೇತ್ರ ಯಾಣ. ಗಂಗಾ ಚಂಡಿಕಾ ಭೈರವೇಶ್ವರ ಸ್ವಾಮಿ ಟೆಂಪಲ್ ಅಂತ. ಸೊ ಗಂಗೆ ನೀರು ಪ್ರತಿ ಸೀಸನಲ್ಲೂ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಯಾವ ಟೈಮಲ್ಲೂ ಒಂದೇ ತರಿ ಆ ದೇವ್ರ ಮೇಲೆ ಬೀಳೋದ್ರಿಂದ ಇದು ಗಂಗಾ ಚಂಡಿಕಾ ಭೈರವೇಶ್ವರ ಅಂತ ಕರೀತಾರೆ. ಭಸ್ಮಾಸುರ ತಪಸ್ಸು ಮಾಡಿ ಶಿವನಿಂದ ಒಂದು ವರ ಪಡೆದಿರ್ತಾನೆ. ತನ್ನ ಕೈ ಯಾರ ಮೇಲಾದರೂ ಇಟ್ಟರೆ ಅವರು ಭಸ್ಮವಾಗಬೇಕು ಅಂತ, ಸುಟ್ಟೋಗಬೇಕು ಅಂತ, ಬೂದಿ ಆಗಿಬಿಡಲಿ ಅಂತ. ಸೊ ಆ ಪ್ಲೇಸ್ ಇದು. ಸೊ ಇಲ್ಲಿ ಶಿವನಿಂದ ವರ ಪಡೆದ್ಮೇಲೆ ಅದನ್ನು ಶಿವನ ಮೇಲೆ ಟ್ರೈ ಮಾಡೋದಕ್ಕೆ ಹೋಗ್ತಾನೆ. ಟ್ರೈ ಮಾಡೋಕೆ ಹೋದಾಗ ಎಲ್ಲ ದೇವರುಗಳಿಗೆ ಶಿವನ ಮೇಲೆ ಕೈ ಇಟ್ಟು ಶಿವನ್ನೇ ಟ್ರೈ ಮಾಡೋದಕ್ಕೆ ಪ್ರಯತ್ನ ಪಡ್ತಾನಲ್ಲ ಅಂತೇಳಿ ವಿಷ್ಣು ಹತ್ರ ಹೋಗಿ ಕೇಳ್ಕೊಂಡಾಗ ವಿಷ್ಣು ಮೋಹಿನಿ ಅವತಾರ ತಾಳಿ ಆ ಭಸ್ಮಾಸುರನ ವಧೆ ಮಾಡೋದಕ್ಕೆ ಬರ್ತಾನೆ. ಸೊ ಆವಾಗ ಆ ಭಸ್ಮಾಸುರನಿಗೆ ಸ್ವಲ್ಪ ಡೌಟ್ ಬರುತ್ತೆ ಅಂತೇಳಿ ಮೋಹಿನಿ ಅವತಾರ ತಾಳಿ ನರ್ತನ ಮಾಡೋ ನಂತರನೇ ಮಾಡೋದು ಚಾಲೆಂಜ್ ಕೊಡ್ತಾಳೆ. ನರ್ತನ ಮಾಡುವಂತ ಅವಾಗ ತಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಹೌದೌದು. ಆ ಮೋಹಿನಿನ ಮದುವೆ ಆಗಬೇಕು ಅಂತೇಳಿ ಅವನು ಟ್ರೈ ಮಾಡ್ತಾನೆ. ಸೊ ಅದಕ್ಕೆ ಅವಳು ಮೋಹಿನಿ ರೂಪದಲ್ಲಿ ಬಂದಂಥ ವಿಷ್ಣು ನಂತರ ನರ್ತನೆ ಮಾಡಬೇಕು ಅಂತೇಳಿ ಒಂದು ಚಾಲೆಂಜ್ ಮಾಡ್ತಾಳೆ. ಒಪ್ಕೊಂಡ್ರೆ ತಾನು ಮದುವೆ ಆಗ್ತೀನಿ ಅಂತ ಇದು ಮಾಡ್ತಾಳೆ. ಆವಾಗ ಒಪ್ಕೊತಾನೆ ಅವನು. ಒಪ್ಕೊಂಡ್ಮೇಲೆ ನರ್ತನ ಮಾಡುತ್ತೆ. ನರ್ತನ ಮಾಡ್ತಾ ಇರ್ಬೇಕಾದ್ರೆ ಮಾಡ್ತಾ ಅದು ತನ್ನ ತಲೆ ಮೇಲೆ ಕೈ ಇಟ್ಕೊಬಿಡ್ತಾನೆ. ಆವಾಗ ಇವನು ನರ್ತನ ಮಾಡ್ತಾ ತನ್ನ ತಲೆ ಮೇಲೆ ಕೈ ಇಟ್ಕೊಬಿಡ್ತಾನೆ. ಆವಾಗ ಇವನು ಸುಟ್ಟು ಭಸ್ಮ ಆಗಿಬಿಡ್ತಾನೆ. ಆ ಥರ ಇವಳು ಇದು ಬಂದ್ಬಿಟ್ಟು ಮೋಹಿನಿ ಬಂದ್ಬಿಟ್ಟು ಇಲ್ಲಿ ನೆನೆಸುತ್ತೆ, ಶಿವ ಬಂದ್ಬಿಟ್ಟು ಅಲ್ಲಿ ನೆನೆಸಿರುತ್ತಾರೆ, ತಪಸ್ ಮಾಡ್ತಾ ಇರ್ತಾನೆ. ಸೊ ದೊಡ್ಡದೊಂದು ಬಂಡೆ ಇದೆ ಇದು ನೋಡ್ರಿ. ಸೊ ಮೇಲೊಂದು ದೊಡ್ಡ ಬಂಡೆ ಇದೆ. ಅದ್ರ ಕೆಳಗಡೆ ಯಾವ ಥರ ನಿಂತೈತೆ ನೋಡಿ, 1 2 3 ಸ್ಟೆಪ್ ಕೆಳಗಡೆ ಬಂಡೆ ನಿಂತೈತೆ. ಯಪ್ಪ ಭಯಂಕರವಾಗೈತೆ. ಚಂಡಿಕಾ ದೇವಿ ಮೂಲ ಸ್ಥಾನ ಇದು. ಮೋಹಿನಿ ಬಂಡೆ, ಅಲ್ಲಿ ಮೋಹಿನಿ ಗುಹೆ ಅಂತ ನೋಡಿ. ರೋಡ್ ಸೈಡಿಂದ ನೋಡಿದ್ರೆ 7 ರೂಪದಲ್ಲಿ ಕಾಣಿಸುತ್ತಂತೆ ಇದು. ಇಲ್ಲಿ ಭಸ್ಮಾಸುರನ ವಧೆ ಆಗಿದ್ದರಿಂದ ಇಲ್ಲಿ ಅವನು ಏನು ಮುಟ್ಟಿದ್ರು ಭಸ್ಮ ಆಗ್ತಿತ್ತಂತಲ್ಲ, ಅವನನ್ನು ವಧೆ ಮಾಡಿದ ಜಾಗ. ಸೊ ಈ ಕಪ್ಪು ಕಲ್ಲುಗಳೆಲ್ಲ ಇರೋದೆಲ್ಲ ನೋಡಿ ಹೇಳ್ತಾರೆ, ಇದು ಭಸ್ಮ ಸೂರ್ಯನ ವಧೆ ಆಗಿದ್ದ ಜಾಗದಿಂದ ಎಲ್ಲ ಹಂಗಂಗೆ ಭಸ್ಮದ ಕಲರಲ್ಲೇ ಇದು ಅಂತೆ, ಸುಟ್ಟೋಗಿರೋಂಥ ಕರಿ ಕಲರು ಆ ಥರ ಹೇಳ್ತಾರೆ. ಸ್ವಲ್ಪ ಸಾಮಗ್ರಿ ಒಂದು ಸ್ವಲ್ಪ ಇತ್ತು ಅಂದರೆ ಮುಂಚಿತವಾಗಿ ಸೈಡಲ್ಲಿ ಒಂದು ಸ್ವಲ್ಪ ಶಿರ್ಸಿಗೆ ಹೋಗೋ ರೋಡಲ್ಲಿ ಇದು ಯಾಣ ಬರುತ್ತೆ. ನೀವು ಏನಂದರೆ ಕುಮಟಾ ಕಡೆಯಿಂದ ಬಂದರೆ, ಕುಂದಾಪುರ ಕಡೆ, ಹೊನ್ನಾವರ ಕಡೆಯಿಂದ ಈ ಕಡೆ ಬರ್ತಾಯಿದ್ರೆ ನಿಮಗೆ ಈ ಯಾಣ ರೂಟ್ ಸಿಗುತ್ತೆ. ಮ್ಯಾಪಲ್ಲಿ ಒಂದ್ಸರಿ ಚೆಕ್ ಮಾಡಿ. ಸೊ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.